Hello guys, welcome back to my YouTube channel VASD Vlogs. కొంచెం గ్రాండ్ ఉంది కొంచెం. ಸೊ ಇವತ್ತು ನಾವು ಮದುವೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ವಿಜಯನಗರಕ್ಕೆ ಹೋಗಬೇಕು, ಗಿಫ್ಟ್ ಶಾಪಿಂಗ್ ಮಾಡಬೇಕು, ಫಾದರ್ಸ್ ಡೇ ಗಿಫ್ಟ್ ಪರ್ಚೇಸ್ ಮಾಡಬೇಕು. ಸೊ ಇವಾಗ ಮದುವೆಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮದುವೆಗೆ ಬಂದಿದ್ದೀನಿ, ಆದಮೇಲೆ ಮತ್ತೆ ತಿಂಡಿ ಬಂದಿದೆ, ತಿಂಡಿ ತಿನ್ಕೊಂಡು ಮದುವೆಗೆ ಹೋಗ್ಬೇಕು. ಮತ್ತೆ ಅಪ್ಪಂಗೆ ಪರ್ಸ್ ತೊಗೋಬೇಕು ಅಂತ ಬಂದಿದ್ದೀನಿ, ಆದರೆ ಸಿಂಗಲ್ ಫೋಲ್ಡ್ ಇದೆ, ಡಬಲ್ ಫೋಲ್ಡ್ ಬೇಕು ನನಗೆ. ಸೊ ಫಾದರ್ಸ್ ಡೇ ಗಿಫ್ಟಾಗಿ ನಾನು ಪರ್ಸ್ ತೊಗೊತಾ ಇದ್ದೀನಿ ನಮ್ಮ ಅಪ್ಪಂಗೆ. ನಂಗೆ ಬೇಕಾಗಿರೋದು ಡಬಲ್ ಫೋಲ್ಡ್, ಅಲ್ಲಿ ಎಲ್ಲ ಸಿಂಗಲ್ ಫೋಲ್ಡ್ ಇದೆ. ಸೊ ಮದುವೆ ಆಗಿ ಇವಾಗ ಚೋರ್ ಬಜಾರಿಗೆ ಬಂದಿದ್ದೀವಿ. ಅಂದರೆ ಇದು ಚೋರ್ ಬಜಾರ್ ಏನು ಅಂತ ಗೊತ್ತಿಲ್ಲ, ಮಾರ್ಕೆಟ್. ಗಿಫ್ಟ್ಗೆ ಜ್ಯುವೆಲರಿ ಸೆಟ್ಟಿಗೆ ಬಂದಿದೆ. ಜ್ಯುವೆಲರಿ ಸೆಟ್ ತೊಗೊಳಕ್ಕೆ ಬಂದಿದ್ದೀವಿ. ಅಯ್ಯೋ ಎಲ್ಲೆಲ್ಲಿಂದ ನಾವು ಕರ್ಕೊಂಡ್ಬಂದಿದೆ. ಓಕೆ, ನಾವಿರೋ ಏರಿಯಾ ನಮ್ಮಪ್ಪ ಹುಟ್ಟಿ ಬೆಳೆದಿರೋ ಜಾಗ ತಾನೆ. ನಮ್ಮಪ್ಪ ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದಿರೋ ಜಾಗ ಅಂತೆ. ಒಂದ್ಸರಿ ಅಂದರೆ ಇದಂದರೆ ಏರಿಯಾ ಫುಲ್ ಓಡಾಡಿದಾರಂತೆ ನಮ್ಮಪ್ಪ. ಸೊ ಇವಾಗ ಜ್ಯುವೆಲ್ರಿ ತೊಗೋಬೇಕು. ಜ್ಯುವೆಲ್ರಿ ತೊಗೊಂಡಾದ್ಮೇಲೆ ನಾವು ಅಪ್ಪನ ಗಿಫ್ಟ್ ತೊಗೊಳಕ್ಕೆ ಹೋಗ್ತಾ ಇದ್ವಿ. ಅದ್ರ ಜೊತೆ ಸ್ವಲ್ಪ ನನಗೂ ಏನಾದರೂ ಬೇಕಂದರೆ ಶಾಪಿಂಗ್ ಮಾಡ್ಕೊತೀನಿ. ಎಲ್ಲ ಬಂದ್ಬಿಟ್ಟವ್ರೆ. You look stunning. ನಾನು ಹೋಮ್ ಟೂರ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ರೀಚ್ ಹೋಗಲಿ, ಸ್ವಲ್ಪ ವ್ಯೂಸ್ ಜಾಸ್ತಿ ಬರಲಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇವಾಗ ನಾರ್ಮಲ್ ಡೈಲಿ ವ್ಲಾಗ್ಸ್ ಬಿಡ್ತೀನಿ ಆ್ಯಂಡ್ ನೆಕ್ಸ್ಟ್ ಹೋಮ್ ಟೂರ್ ಮಾಡಾಕ್ತೀನಿ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಮನೇನ. ಬಟ್ ಅದು ಏನಾಯಿತು ಅಂದರೆ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಯಿತು ಆ್ಯಂಡ್ ಕ್ಲೀನ್ ಮಾಡಿದ ಪಕ್ಕ ಗೊತ್ತಲ್ವ, ಮನೆ ಎಲ್ಲ ಹಂಗೆ ಇರಲ್ಲ, ಚಲಾಪಿಲಿ ಆಗೋಗಿತ್ತು. ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗಿನ ಸ್ವಲ್ಪ ರೀಚ್ ಹೋಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅಂದ್ಬಿಟ್ಟು ಇದ್ದೀನಿ. ಒಂದು ಬ್ರೇಸ್ಲೆಟ್ ತೊಗೊಂಡಿದ್ದೀನಿ, ಅದು ಹೆಂಗಿದೆ ಅಂತ ಹೇಳಿ. కొంచెం గ్రాండ్ ఉంది కొంచెం. ಬಂದು ಹಾಫ್ ಆನ್ ಅವರ್ ಆಯಿತು, ಇನ್ನೂ ಅವ್ರು ಶಾಪಿಂಗ್ ಮುಗಿದಿಲ್ಲ. ಇನ್ನು ನಮ್ಮ ಪೇರೆಂಟ್ ನಮ್ಮ ಅಪ್ಪಂಗೆ ಯಾವಾಗ ಗಿಫ್ಟ್ ತೊಗೊಳೋದು ಅನ್ನೋದೇ ಗೊತ್ತಾಗ್ತಿಲ್ಲ. ದೀಕ್ಷಿತ್ ಏನು ತೊಗೊಳೋದು ಪಪ್ಪನ ಗಿಫ್ಟ್? ಅಪ್ಪಂಗೆ ತಗೊಳ್ಳೋದ ಪೌಚು, ಏನು ಪೌಚ್? 3 ಸೈಜ್ದು ಪೌಚ್. ನಾನು ಅಲ್ಲಿ ಬರಬೇಕಾದ್ರೆ ಎಲ್ಲ ಕೇಳ್ತಿದ್ದೆ 2 ಸೈಡ್ಸ್ ಪೌಚ್ ಬೇಕು ಅಂತ, ಅದನ್ನೇ ಹೇಳ್ತು. ಆ್ಯಂಡ್ ಬರೀ ಪೌಚ್ ಅಲ್ಲ, ನಾನು ವಾಚ್ ತೊಗೊಳೋಣ ಅಂದ್ಕೊಂಡೆ ನಮ್ಮ ಅಪ್ಪಂಗೆ. ನಮ್ಮಮ್ಮ ಬೇಡ, ವಾಚ್ ನಿಮ್ಮಪ್ಪ ಯೂಸ್ ಮಾಡಲ್ಲ, ಇರೋದೇ ಹಾಕ್ಕೊಳಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಅಪ್ಪನ ಪರ್ಸ್ ನೋಡಿದೆ, ಇಷ್ಟು ದಪ್ಪ ಐತೆ, ಎಲ್ಲ ಅರ್ಧೋಗ್ಬಿಟ್ಟೈತೆ. ತೊಗೊಂಡು ಎರಡು ಪರ್ಸ್ ಆ ಥರ ಮಾಡ್ಕೊಂಡವ್ರೆ. ಸೊ ಇನ್ನೊಂದು ಪೌಚ್ ಕೊಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನನ್ನ ಫಾದರ್ಸ್ ಡೇ ಒಂದೇ ಅಲ್ಲ, ನಮ್ಮ ಅಪ್ಪನ ಬರ್ಡೇನೂ ಬರ್ತಿದೆ. ಸೊ ಅದಕ್ಕೂ ಬೇರೆ ಗಿಫ್ಟ್ ತೊಗೊಬೇಕು. ಎರಡು ಸೇರಿಸಿ ಇವಾಗಲೇ ಗಿಫ್ಟ್ ತೊಗೊಂಡು ಆ್ಯಂಡ್ ನನಗೇನಾದರೂ ಇಷ್ಟ ಆದರೆ ತೊಗೊಳೋಣ ಅಂತ ಇಲ್ಲೊಂದು ಬ್ರೇಸ್ಲೆಟ್ ತೊಗೊಂಡಿದ್ದೀನಿ. ನಾನು ಬೇರೆ ದಿನ ನೋಡ್ತೀನಿ, ವಾಚು ಆಮೇಲೆ ಚೈನು ನೋಡಬೇಕು. ಇನ್ನು ಸಖತ್ತಾಗಿರೋದೆಲ್ಲ ಸಿಗುತ್ತೆ ಇಲ್ಲಿ, ನೋಡಿಬಿಟ್ಟು ತೊಗೊತೀನಿ. ಮತ್ತು ತೊಗೊಂಡ್ಮೇಲೆ ಸಿಗ್ತೀನಿ. ಆಚೆ ಕುತ್ಕೊಂಡು ರೀಲ್ಸ್ ನೋಡ್ತಿದ್ದೆ. ನನ್ನ ಬ್ರೇಸ್ಲೆಟ್ ಯಾಕಾಗಿ ತೊಗೊಬಂದು ಕೊಟ್ಬಿಟ್ಟು ಇದು ಚೆನ್ನಾಗಿದೆ ಗೊತ್ತಾ. ಈ ಥರ ಇನ್ನೊಂದು ತೋರಿಸಿದ್ನಲ್ವ, ಅದೊಂದಿತ್ತು, ಇದೊಂದಿತ್ತು. ನಂಗೆ ಅದು ಇಷ್ಟ ಆಯಿತು, ಇದು ಇಷ್ಟ ಆಯಿತು. ಯಾಕೆ ತೊಗೊಳ್ಳಿ ಅಂತ ಅಂದ್ಕೊಂಡು ಇದೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಖರೀದಿಲ್ಲ ಹೋಗ್ತು ಅಂತ ಎಬ್ರಿಸ್ಬಿಟ್ಟು ಇನ್ನೂ ಬಂದಿಲ್ಲ. ಎಷ್ಟೊತ್ತಾದರೂ ಒಳಗೆ ಅವರು. ನಾವು ಯಾವಾಗ ಹೋಗಿ ನಮ್ಮ ಅಪ್ಪನ ಗಿಫ್ಟ್ ತೊಗೊಳೋದು, ನನಗೆ ಯಾವಾಗ ತೊಗೊಳೋದು? ಆಗಲೇ ಟೈಮು 3:14 ಆಗಿದೆ. ಇನ್ನು ಹೋಮ್ವರ್ಕ್ ಬರ್ದಿಲ್ಲ, ಮೊನ್ನೆ ಸ್ಕೂಲ್ಗೆ ಹೋಗಿಲ್ಲ, ಇನ್ಕಂಪ್ಲೀಟ್ ಕ್ಲಾಸ್ ವರ್ಕ್ಗಳವೆ. ಯಾವಾಗ ಬರೆಯೋದು ಅಂತ ಗೊತ್ತಾಯ್ತಾ ಇಲ್ಲ. ನೆನ್ನೆ ಬರಿಬೋದಾಗಿತ್ತು, ಸುಮ್ಮನೆ ಸೋಂಬೇರಿ ಥರ ಮನೇಲಿ ಬಿದ್ದಿದ್ದೆ. ಇವಾಗ ನೋಡಿದ್ರೆ ಎಷ್ಟೊತ್ತು ಮಾಡ್ತಾರೆ ಬರೋಕ್ಕೆ. ಆಯಿತು, ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟೆ. ಇವಾಗ ತೊಗೊಳಂಗಿಲ್ಲ. ನೀನು ತಗೊಳ್ಳಲ್ಲ? ನಂದು ಇಲ್ಲ, ನಮ್ಮ ಅಪ್ಪಂಗೂ ಪರ್ಸಿಲ್ಲ. ಇವಾಗ ಮನೆಗೆ ಹೋಗಿ ಅಲ್ಲೇ ಹತ್ರ ಇರೋ ಅಂಗಡಿಲಿ ಏನಾದರೂ ತೊಗೊಬೇಕು. ಅದಕ್ಕೆ ಹೇಳೋದು ಬೇಗ ಎಲ್ಲ ಮಾಡಿರಿ ಅಂತ. ಸುಮ್ಮನೆ ಪ್ಲ್ಯಾನ್ ಚೇಂಜ್. ಅಮ್ಮನ ಜೊತೆ ಬಂದರೆ ಹಿಂಗೆ ಆಗೋದು, ಪ್ಲ್ಯಾನೇ ಚೇಂಜ್ ಮಾಡಿಬಿಟ್ರೆ ಪ್ಲ್ಯಾನ್ ಕ್ಯಾನ್ಸಲ್. ನೆಕ್ಸ್ಟ್ ಟೈಮ್ ಚೆನ್ನಾಗಿರುತ್ತೆ. ಇವಾಗ ಅಲ್ಲಿಂದ ಮತ್ತೆ ಬಟ್ಟೆ ಅಂಗಡಿಗೆ ಬಂದವರು.
ಇದಾದಮೇಲೆ ನೋಡೋದು ದಾರಿಲಿ ಏನಾದರೂ ಸಿಕ್ಕಿದ್ರೆ ತೊಗೊಳೋದು, ಇಲ್ಲಾಂದರೆ ಮನೆಗೆ ಹೋಗೋದು. ಇದಾಯಿತು. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಬಸ್ ಸ್ಟಾಪಿಂದ ನಮ್ಮ ಮನೆ ಹತ್ರ ಹೋಗಿ ಅಲ್ಲೇನಾದರೂ ತೊಗೊತೀನಿ. ಅಪ್ಪಂಗಿಟ್ಟು ನೋಡಿಬಿಟ್ಟು ತೊಗೊತೀನಿ. ಫೈನಲಿ ಬೇಕಾಗಿದ್ದು ಪರ್ಸು ಸಿಕ್ಕಾಗೋಯ್ತು. ಸೊ ಇನ್ನೇನು ಬೇಡ, ಡೈರೆಕ್ಟಾಗಿ ಮನೆಗೆ ಹೋಗ್ಬಿಟ್ಟು ಮನೇಲಿ ರೆಸ್ಟ್ ಮಾಡೋದಷ್ಟೇ. ಹೋಮ್ವರ್ಕ್, ಕ್ಲಾಸ್ ವರ್ಕ್, ಇನ್ಕಂಪ್ಲೀಟ್ ಕ್ಲಾಸ್ ವರ್ಕ್ ಎಲ್ಲ ಕಂಪ್ಲೀಟ್. ಫೈನಲಿ ಮನೆಗೆ ಬಂದಾಯಿತು, ಎಲ್ಲ ಶಾಪ್ ಆಯಿತು, ಎಲ್ಲ ಆಯಿತು. ಆ್ಯಂಡ್ ನಮ್ಮಪ್ಪ ಮಲ್ಕೊಂಬಿಟ್ಟಿದ್ದಾರೆ. ಎದ್ದ ಮೇಲೆ ಗಿಫ್ಟ್ ಕೊಡೋದನ್ನು ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗಿಫ್ಟ್ ಕೊಡೋ ವಿಡಿಯೋ ಶಾರ್ಟ್ಸಲ್ಲಿ ಬಿಡ್ತೀನಿ. ಸೊ ಈ ವಿಡಿಯೋ ಆಗಲೇ ಲಾಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.